ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಇವತ್ತು 9th ಸ್ಟ್ಯಾಂಡರ್ಡ್ ಬಯಾಲಜಿ 5th ಲೆಸನ್ ಅದನ್ನು ತಗೊಳ್ಳೋಣ. ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಅಂದರೆ ಜೀವದ ಮೂಲ ಘಟಕ ಯಾವುದು ಅಂತ. ಈಗ ಫಾರ್ ಎಕ್ಸಾಂಪಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅದರ ಬೇಸಿಕ್ ಸ್ಟ್ರಕ್ಚರ್ ಏನು, ಯಾವುದರಿಂದ ಮಾಡಲ್ಪಟ್ಟಿದೆ ಅಂತೇಳಿ. ಈಗ ನಮ್ಮೆಲ್ರಿಗೂ ಗೊತ್ತು, ಓಲ್ ಇನ್ ದ ವರ್ಲ್ಡ್ ನಮ್ಮ ಭೂಮಿ ಮೇಲೆ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತೇಳಿ 2 ಟೈಪ್ಸ್ ಆಗಿ ಮಾಡ್ಕೊಂಡಿದ್ದೀವಿ ಅಲ್ವಾ. ಅದರಲ್ಲಿ ಈವನ್ ದೇರ್ ನಾನ್ ಲಿವಿಂಗ್ ಆ್ಯಂಡ್ ಲಿವಿಂಗ್, ಹೌ ದೇ ಆರ್ ಮೇಡ್ ಅಪ್ ಆಫ್, ವಾಟ್ ಆರ್ ದ ಬೇಸಿಕ್ ಯೂನಿಟ್ ಆ್ಯಂಡ್ ಫಂಡಮೆಂಟಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ. ಇವತ್ತು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಅದರ ಜೀವಿಗಳ ಮೂಲ ಘಟಕ ಯಾವುದು ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಸಿ, while examining a thin slice of cork, Robert Hooke saw that the cork resembled the structure of a honeycomb of many little compartments. First of all, ರಾಬರ್ಟ್ ಹುಕ್ ಎಂಬ ವಿಜ್ಞಾನಿ ಅಂದರೆ ಈ ಜೀವಿಗಳು ಹೇಗೆ ರಚನೆ ಆಗಿದೆ, ಅವುಗಳು ಯಾವುದರಿಂದ ಮಾಡಲ್ಪಟ್ಟಿದೆ ಅದನ್ನು ಫಸ್ಟ್ ತಿಳಿಸ್ಕೊಟ್ಟವ್ರೆ ರಾಬರ್ಟ್ ಹುಕ್ ಎಂಬ ವಿಜ್ಞಾನಿ. ಅವ್ರು ಏನು ಮಾಡಿದ್ರು, ಒಂದು ಕಾರ್ಕ್ ರೀತಿ ಇರ್ತಕ್ಕಂತಹ ಒಂದು ತೆಳುವಾದ ಪದರವನ್ನು ತಗೊಂಡ್ರು. ಆ ತೆಳುವಾದ ಪದರದಲ್ಲೇನು ಸ್ಟ್ರಕ್ಚರ್ ಆಫ್ ಎ ಹನಿಕೂಮ್, ಜೇನುಗೂಡಿನಂತಹ ಒಂದು ರಚನೆಯನ್ನು ನೋಡಿದ್ರು. ಕಂಪಾರ್ಟ್ಮೆಂಟ್ಸ್ ಥರ ಜೇನುಗೂಡು ಹೇಗಿರುತ್ತೆ, ಸಣ್ಣ ಸಣ್ಣ ಗೂಡುಗಳ ಥರ, ಆ ರೀತಿ ಇರ್ತಕ್ಕಂಥ ರಚನೆಯನ್ನು ನೋಡಿದ್ರು. ಕಾರ್ಕ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಕಮ್ಸ್ ಫ್ರಮ್ ದ ಬಾರ್ಕ್ ಆಫ್ ಎ ಟ್ರೀ. ಈ ಕಾರ್ಕ್ ಅನ್ನೋದು ಯಾವುದರಿಂದ ಬಂದಿದೆ, ಯಾವುದರಿಂದ ತೆಗೆದುಕೊಂಡವರು, ಮರದ ಒಂದು ಸಣ್ಣ ಮರದ ತೊಗಟೆ ಇರುತ್ತಲ್ಲ, ತೆಳುವಾದ ಮರದ ಮೇಲಿರ್ತಕ್ಕಂತಹ ತೊಗಟೆಯ ಒಂದು ತೆಳುವಾದ ಭಾಗದಿಂದ ಈ ಕಾರ್ಕ್ ಅನ್ನು ತೆಗೆದುಕೊಂಡ್ರು. ದಿಸ್ ವಾಸ್ ಇನ್ ದ ಇಯರ್ 1665 when Hooke made this chance observation through a self-designed microscope. ಇದನ್ನ ಅವರು ಮೊಟ್ಟ ಮೊದಲ ಬಾರಿಗೆ 1665ರಲ್ಲಿ ರಾಬರ್ಟ್ ಹುಕ್ ಏನ್ ಮಾಡಿದ್ರು, ಅವರೇ ತಯಾರು ಮಾಡಿದಂತಹ ಒಂದು ಸೂಕ್ಷ್ಮದರ್ಶಕದ ಸಹಾಯದ ಮೂಲಕ ಇದನ್ನ ಅವರು ನೋಡಿದ್ರು. ರಾಬರ್ಟ್ ಹುಕ್ ಕಾಲ್ಡ್ ದೀಸ್ ಬಾಕ್ಸಸ್ ಸೆಲ್ಸ್. ಈ ರೀತಿ ಜೇನುಗೂಡಿನಂತಹ ಚಿಕ್ಕ ಚಿಕ್ಕ ಗೂಡುಗಳು ಕಂಡುಬಂತಲ್ಲ ಆ ತೊಗಟೆಯ ಪದರದಲ್ಲಿ, ತೆಳುವಾದ ಪದರದಲ್ಲಿ, ಈ ಸಣ್ಣ ಸಣ್ಣ ಈ ಗೂಡುಗಳಿಗೆ, ಈ ಜೇನುಗೂಡಿನಂತಹ ಈ ರಚನೆಗೆ ಅವ್ರು ಏನಂತ ಹೆಸರಿಟ್ರು, ಈ ಸ್ಮಾಲ್ ಬಾಕ್ಸ್ಗೆ ಸೆಲ್ಸ್. ವಾಟ್ ದೇ ಆರ್ ಕಾಲ್ಡ್, ವಾಟ್ ದ ರಾಬರ್ಟ್ ಹುಕ್ ಕಾಲ್ಡ್ ಈಸ್ ಸೆಲ್. ಇದನ್ನ ಏನು ಸೆಲ್ ಅಂತೇಳಿ ಅದಕ್ಕೆ ನೇಮನ್ನು ಕೊಟ್ಟರು. ಸೆಲ್ ಇಸ್ ಎ ಲ್ಯಾಟಿನ್ ವರ್ಡ್ ಫಾರ್ ಎ ಲಿಟಲ್ ರೂಮ್. ಸೆಲ್ ಅನ್ನೋದೇನು ಒಂದು ಲ್ಯಾಟಿನ್ ಪದ ಅಂತ ಇದೆ. ಇದರ ಅರ್ಥ ಲಿಟಲ್ ರೂಮ್, ಸಣ್ಣ ಸಣ್ಣ ಕೋಣೆಗಳು ಅಂತೇಳಿ. ನಾವು ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡ್ರೇನು, ಸಣ್ಣ ಸಣ್ಣ ಜೇನುಗೂಡಿನಂತಹ ರಚನೆಯನ್ನ ಅವರು ಸೆಲ್ ಅಂತ ಕರೆದ್ರು. ಇದು ಒಂದು ಸೆಲ್ ಅನ್ನೋದೇನು ಒಂದು ಲ್ಯಾಟಿನ್ ಪದವಾಗಿದೆ. ಇದನ್ನ ಅರ್ಥ ಏನು, ಲಿಟಲ್ ರೂಮ್, ಇದು ಸಣ್ಣ ಸಣ್ಣ ಕೋಣೆಗಳು ಅಂತೇಳಿ. ದಿಸ್ ಮೇ ಸೀಮ್ಸ್ ಟು ಬಿ ಎ ವೆರಿ ಸ್ಮಾಲ್ ಆ್ಯಂಡ್ ಇನ್ಸಿಗ್ನಿಫಿಕೆಂಟ್ ಇನ್ಸಿಡೆಂಟ್, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಹಿಸ್ಟ್ರಿ ಆಫ್ ಸೈನ್ಸ್. ಈ ಏನಪ್ಪ, ಯಾವುದೋ ಒಂದು ತೆಳುವಾದ ತೊಗಟೆ ತಗೊಂಡು ಆ ಪದರದಲ್ಲಿರ್ತಕ್ಕಂತಹ ಈ ಸಣ್ಣ ಸಣ್ಣ ಗೂಡಿನ ರಚನೆ ಇಷ್ಟು ದೊಡ್ಡದ, ಇದೊಂದು ಸಣ್ಣ ವಿಷಯ ಅಂತ ಅನ್ನಿಸ್ಬೋದು. ಆದರೆ 1665 ಆ ಒಂದು ಶತಮಾನದಲ್ಲಿ ಮತ್ತು ಇವತ್ತಿಗೂ ಸಹ ಏನು ಇದು ವಿಜ್ಞಾನದಲ್ಲಿ ಒಂದು ಇತಿಹಾಸನೇ ಹೌದು. ಅವರು ಈ ಸೆಲ್ ಇದನ್ನ ಕಂಡುಹಿಡಿದೇ ಹೋಗಿದ್ರೆ ಜೀವಿಗಳು ಯಾವುದರಿಂದ ಆಗಿದೆ, ಯಾವ ರೀತಿ ರಚನೆ ಆಗಿದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಇದು ನಮ್ಮ ವಿಜ್ಞಾನದಲ್ಲಿ, ಜೀವ ವಿಜ್ಞಾನದಲ್ಲಿ ಒಂದು ಇತಿಹಾಸವೇ ಹೌದು. This was the very first time that someone had observed that living things appeared to consisting of a separate units. ನಮ್ಮ ಈ ಜೀವ ವಿಜ್ಞಾನದಲ್ಲಿ ತುಂಬಾ ಪ್ರಮುಖವಾದಂತಹ ಘಟ್ಟ ಏನು, ಯಾವುದೇ ಒಂದು ಆಬ್ಜೆಕ್ಟ್ಸ್ ಅಥವಾ ಯಾವುದೇ ಒಂದು ಜೀವಿಯಲ್ಲಿ ಈ ರೀತಿ ಮೊಟ್ಟ ಮೊದಲ ಬಾರಿಗೆ ಜೀವಿಗಳಲ್ಲಿ ಈ ರೀತಿಯಾದಂತಹ ಒಂದು ಜೀವಕೋಶಗಳು ಅಥವಾ ಒಂದು ಗೂಡಿನಂತಹ ರಚನೆಗಳು ಸಪರೇಟ್ ಆದಂತಹ ಪ್ರತ್ಯೇಕವಾದಂತಹ ಕೋಣೆಯ ಈ ರಚನೆಯನ್ನು ಕಂಡುಹಿಡಿದಂಥದ್ದು ಮೊಟ್ಟ ಮೊದಲು. ದಿಸ್ ವಾಸ್ ದ ವರ್ಡ್ ಸೆಲ್ ಟು ಡಿಸ್ಕ್ರೈಬ್ ದೀಸ್ ಯೂನಿಟ್ಸ್ ಈಸ್ ಯೂಸ್ಡ್ ಟು ಟೆಲ್ ದಿಸ್ ಡೇ ಇನ್ ಬಯಾಲಜಿ. ಈ ಸೆಲ್ ಅಂತ ಈ ರಾಬರ್ಟ್ ಹುಕ್ ಆ ಸಣ್ಣ ಸ್ಮಾಲ್ ಲಿಟಲ್ ರೂಮ್ಸ್ಗೆ, ಸಣ್ಣ ಸಣ್ಣ ಜೇನುಗೂಡಿನಂತಹ ರಚನೆಗೆ
ಈ ಲ್ಯಾಟಿನ್ ವರ್ಡ್ ಏನಂತ ಇಟ್ಟರು, ಸೆಲ್ ಅನ್ನೋದು ಇವತ್ತಿಗೂ ಸಹ ಏನು ನಮ್ಮ ಜೀವಶಾಸ್ತ್ರದಲ್ಲಿ, ಬಯಾಲಜಿಯಲ್ಲಿ, ಜೀವ ವಿಜ್ಞಾನದಲ್ಲಿ ಈ ವರ್ಡನ್ನ ಇವತ್ತಿಗೂ ಸಹ ಉಪಯೋಗಿಸ್ತಿದ್ದೀವಿ. ಲೆಟ್ ಅಸ್ ಫೈಂಡ್ ಔಟ್ ಅಬೌಟ್ ಸೆಲ್ಸ್. ಹಾಗಾದ್ರೆ ವಾಟ್ ಈಸ್ ಸೆಲ್? ಜೀವಕೋಶ ಕನ್ನಡದಲ್ಲಿ ಸೆಲ್ ಅಂದ್ರೆ. ಹಾಗಾದ್ರೆ ಇವ್ರು ಈ ಹೆಸರು ಇಟ್ರಲ್ವಾ ಸೆಲ್ ಅಂತ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಂದ್ರೆ ಏನು ಫಸ್ಟ್ ಆಫ್ ಆಲ್ ಅಂತ. ವಾಟ್ ಈಸ್ ಸೆಲ್? ಹಾಗಾದ್ರೆ ಏನು ಜೀವಕೋಶ ಅಂದ್ರೆ? ಅದಕ್ಕೆ ಡೆಫಿನೇಷನ್ ಬೇಕಲ್ವಾ, ಸುಮ್ಮನೆ ಇಟ್ಟಿರಲ್ಲ ಅವರು ಪ್ರತಿಯೊಂದು ವರ್ಡ್ಸ್ಗೂ. ಸೆಲ್ ಅಂದ್ರೆ ಸಿಸ್ಟಮ್ಯಾಟಿಕ್ ಯೂನಿಟ್ ಆಫ್ ಲಿವಿಂಗ್ ಆರ್ಗಾನಿಸಮ್. ಆ್ಯಂಡ್ ದೆನ್ ವಾಟ್ ಈಸ್ ದ ಫಂಕ್ಷನ್? ಏನು ಈ ಒಂದು ಸಣ್ಣ ಸಣ್ಣ ಗೂಡಿ ರಚನೆ ಇದೆ ಅಲ್ವಾ, ಏನಿದ್ರ ಕಾರ್ಯ ಅಂತ. ದೇ ಹ್ಯಾವ್ ಎ ಡೆಫಿನೆಟ್ ಶೇಪ್ ಆ್ಯಂಡ್ ಎ ಡೆಫಿನೆಟ್ ಫಂಕ್ಷನ್. ಅದಕ್ಕೊಂದು ನಿರ್ದಿಷ್ಟವಾದ ರಚನೆ ಇರುತ್ತೆ ಮತ್ತೆ ನಿರ್ದಿಷ್ಟವಾದ ಕಾರ್ಯವನ್ನ ಮಾಡುತ್ತೆ. ಅದನ್ನೇ ನಾವು ಸೆಲ್ ಅಂತೇಳಿ ಕರೆಯೋದು. ಪ್ರತಿಯೊಂದು ಲಿವಿಂಗ್ ಆರ್ಗಾನಿಸಮ್ಸ್ ಅಲ್ಲಿ, ಪ್ರತಿಯೊಂದು ಜೀವಕೋಶಗಳು ಸಹ ಈ ಸೆಲ್ ಜೀವಕೋಶ ಸಣ್ಣ ಸಣ್ಣ ಈ ಜೇನುಗೂಡಿನಂತಹ ರಚನೆಯ ಈ ಸೆಲ್ಗಳಿಂದನೇ ಮಾಡಲ್ಪಟ್ಟಿರೋದು. ಇಸ್ ನಾಟ್ ಓನ್ಲಿ ಫಾರ್ ಹ್ಯೂಮನ್ ಬೀಯಿಂಗ್ಸ್, ಆಲ್ ಲಿವಿಂಗ್ ಆರ್ಗಾನಿಸಮ್ಸ್, ಈವನ್ ದೇರ್ ಮೈಕ್ರೋಬ್ಸ್ ಟಿಲ್ ಎಲಿಫೆಂಟ್, ಅಲ್ಲಿವರೆಗೂ. ಅರ್ಥ ಆಯ್ತಾ? ಹಾಗಾದ್ರೆ ಫಸ್ಟ್ ಏನಾಗಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದಷ್ಟು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ ಆಕ್ಟಿವಿಟಿ ಮೂಲಕ. ಆಮೇಲೆ ನಿಮಗೆ ಅದರದ ಎಕ್ಸ್ಪ್ಲನೇಷನ್ ಮತ್ತೆ ಡೆಫಿನೇಷನ್ ಹೇಳ್ತೀನಿ. ಸಿ ಇನ್ ಯುವರ್ ಟೆಕ್ಸ್ಟ್ ಬುಕ್ 5.1 ನೋಡಿ. ವಾಟ್ ಆರ್ ಲಿವಿಂಗ್ ಆರ್ಗಾನಿಸಮ್ಸ್ ಮೇಡ್ ಆಫ್? ಹಾಗಾದ್ರೆ ಜೀವಿಗಳು ಯಾವುದರಿಂದ ಮಾಡಲ್ಪಟ್ಟಿದೆ? ಲಿವಿಂಗ್ ಆರ್ಗಾನಿಸಮ್ಸ್ ಅಂದ್ರೆ ಜೀವಿಗಳು ಯಾವುದರಿಂದ ಮಾಡಲ್ಪಟ್ಟಿದೆ? ಆಕ್ಟಿವಿಟಿ 5.1 ನೋಡಿ, ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಲೆಟ್ ಅಸ್ ಟೇಕ್ ಎ ಸ್ಮಾಲ್ ಪೀಸ್ ಫ್ರಮ್ ಆನ್ ಆನಿಯನ್ ಬಲ್ಬ್. With the help of a pair of forceps, we can peel off the skin. ಒಂದು ಈರುಳ್ಳಿನ ತಗೊಳ್ಳಿ, ಈರುಳ್ಳಿನ ಕಟ್ ಮಾಡಿಬಿಡಿ. ಕಟ್ ಮಾಡಿಬಿಟ್ಟು ಆ ಒಂದು ಪದರವನ್ನ ತಗೊಳ್ಳಿ, ಕಟ್ ಮಾಡಿರ್ತಕ್ಕಂಥ ಆ ಪದರದ ಮೇಲ್ಭಾಗ ಈ ಚಿಮಟದ ಸಹಾಯದಿಂದ ಏನು ತೆಳುವಾದ ಒಂದು ಪದರ ಬರುತ್ತಲ್ಲ, ಈರುಳ್ಳಿಯ ಮೇಲ್ಭಾಗದಲ್ಲಿ ತೆಳುವಾದ ಪದರ, ಅದನ್ನ ತೆಗೆದುಬಿಡಿ. From the concave side of the onion, this layer can be put immediately in a watch glass containing water. ಆ ತೆಳುವಾದ ಪದರ ತೆಗಿತೀರಲ್ಲ, ಅದನ್ನ ತಕ್ಷಣ ಏನು ಅದಕ್ಕೆ ಸ್ವಲ್ಪ ಒಂದು ಡ್ರಾಪ್ ನೀರ್ ಹಾಕಿ, ಅದು ಒಣಗಬಾರ್ದು ಅಂತೇಳಿ, ಅಥವಾ ನೀರಿರ್ತಕ್ಕಂಥ ಅದರ ಒಂದು ವಾಚ್ ಗ್ಲಾಸ್ಗೆ ಅದನ್ನ ಹಾಕಿ. ದಿಸ್ ವಿಲ್ ಪ್ರಿವೆಂಟ್ ದ ಪೀಲ್ ಫ್ರಮ್ ಗೆಟಿಂಗ್ ಫೋಲ್ಡೆಡ್ ಆರ್ ಗೆಟಿಂಗ್ ಡ್ರೈ. ಇದು ಅದು ಮಡಚ್ಕೊಳ್ಳೋದ ಹಾಗೆ ಮತ್ತೆ ಅದು ಬೇಗ ಒಣಗದ ಹಾಗೆ ನೀರಿನಲ್ಲಿ ಹಾಕಿಟ್ರೆ ತೆಳುವಾದ ಪದರ ರಕ್ಷಣೆಯಾಗಿರುತ್ತೆ ಅಂತೇಳಿ. ವಾಟ್ ಡು ವಿ ಡೂ ವಿತ್ ದೀಸ್ ಪೀಲ್? ಹಾಗಾದ್ರೆ ಈ ತೆಳುವಾದ ಪೀಲ್ ಸಿಪ್ಪೆ ತರ ಇರುತ್ತಲ್ಲ, ಅದನ್ನ ಏನ್ ಮಾಡಬೇಕು? ಲೆಟ್ ಅಸ್ ಟೇಕ್ ಎ ಗ್ಲಾಸ್ ಸ್ಲೈಡ್. ಒಂದು ಗಾಜಿನ ಪಟ್ಟಿಯನ್ನು ತಗೊಳ್ಳಿ. ಪುಟ್ ಎ ಡ್ರಾಪ್ ಆಫ್ ವಾಟರ್ ಆನ್ ಇಟ್ ಅಂಡ್ ಟ್ರಾನ್ಸ್ಫರ್ ಎ ಸ್ಮಾಲ್ ಪೀಸ್ ಆಫ್ ದ ಪೀಲ್ ಫ್ರಮ್ ದ ವಾಚ್ ಗ್ಲಾಸ್ ಟು ದ ಸ್ಲೈಡ್. ನೀರೊಳಗೆ ಹಾಕಿರ್ತೀರಲ್ಲ ಆ ಸಿಪ್ಪೆ ಅಥವಾ ತೆಳುವಾದ ಈರುಳ್ಳಿಯ ಪದರ, ಅದನ್ನ ಆ ಗಾಜಿನ ಪಟ್ಟಿಯ ಮೇಲೆ ಮಧ್ಯಭಾಗಕ್ಕೆ ಇಡಬೇಕು. ಅದಕ್ಕೆ 1 ಡ್ರಾಪ್ ನೀರು ಹಾಕಬೇಕು. ಓಕೆನಾ? ಮೇಕ್ ಎ ಶೋರ್ ದಟ್ ದ ಪೀಲ್ ಇಸ್ ಪರ್ಫೆಕ್ಟ್ಲಿ ಫ್ಲಾಟ್ ಆನ್ ದ ಸ್ಲೈಡ್. ಅದನ್ನ ಫ್ಲಾಟ್ ಆಗಿ, ಚಪ್ಪಟೆಯಾಗಿ, ಅದು ಸುತ್ಕೋಬಾರ್ದು, ಮಡ್ಚ್ಕೊಳ್ಬಾರ್ದು, ಆ ರೀತಿ ಆ ಗಾಜಿನ ಆ ಪಟ್ಟಿ ಮೇಲೆ ಹರಡಿ. ಎ ಥಿನ್ ಕ್ಯಾಮಲ್ ಹೇರ್ ಪೇಂಟ್ ಬ್ರಷ್ might be necessary to help transfer the peel. ಏನು ಅದಕ್ಕೆ ನಿಮ್ಗೆ ಏನಾದರೂ ಅದನ್ನ ಫ್ಲಾಟ್ ಆಗಿ ಇಡಬೇಕು ಅಂದರೆ ಅದಕ್ಕೆ ಪೇಂಟ್ ಬ್ರಷ್ ಬರುತ್ತಲ್ಲ ಸಣ್ಣದು, ಅದರ ಸಹಾಯದಿಂದ ಅದನ್ನ ಆ ಗಾಜಿನ ಪಟ್ಟಿಯ ಮಧ್ಯಭಾಗಕ್ಕೆ ಆ ಪೀಲ್ ತೆಳುವಾದ ಪದರವಾದ ಸಿಪ್ಪೆಯನ್ನು ಇಡಿ. ಈರುಳ್ಳಿ ಸಿಪ್ಪೆ ಅಂದರೆ ಮೇಲ್ಭಾಗ ಇರುತ್ತಲ್ಲ ಅದಲ್ಲ, ಈರುಳ್ಳಿ ಒಳಭಾಗ ಕಟ್ ಮಾಡಿರ್ತಿರಲ್ಲ ಅದ್ರ ಮೇಲೆ ಒಂದು ತೆಳುವಾದ ಪದರ ಬರುತ್ತೆ ಅದು. ನೌ ವಿ ಪುಟ್ ಎ ಡ್ರಾಪ್ ಆಫ್ ಸೆಫ್ರನೈನ್ ಸೊಲ್ಯೂಷನ್ ಆನ್ ದಿಸ್ ಪೀಸ್ ಫಾಲೋಡ್ ಬೈ ಎ ಕವರ್ ಸ್ಲೇಪ್. ಅದಾದ ನಂತರ ಅದಕ್ಕೆ ಸೆಫ್ರನೈನ್ ಸೊಲ್ಯೂಷನ್ನ ಹಾಕಿ. ಅದು ಕಲರೇಷನ್ ಕೊಡುತ್ತೆ. ಅಂದರೆ ಆನಿಯನ್ ಅದ್ರ ಪೀಲ್ ದೇರ್ ಇಸ್ ನೋ ಎನಿ ಕಲರ್ಸ್ ಇರಲ್ಲ, ಮತ್ತು ವಾಟರ್ಗೆ ಒಳಗೆ ಇಟ್ಟಿರ್ತೀರಲ್ಲ ಅದು ಕಲರ್ ಕಾಣಲ್ಲ. ಅದರ ಏನು ಯಾವ ರೀತಿ ಬಾಕ್ಸ್ ಥರ ಅದ್ರೊಳಗಿರ್ತಕ್ಕಂಥ ರಚನೆಗಳು ಕಾಣಲ್ಲ. ಸೊ ಅದಕ್ಕೆ ಸ್ಟ್ರೈನ್ ಅಥವಾ ಯಾವ್ದಾದ್ರು ಸೊಲ್ಯೂಷನ್ ಇದ್ರೆ ಅದು ಕಲರೇಷನ್ನ ಕೊಡುತ್ತೆ. ಸೊ 1 ಡ್ರಾಪ್ ಆಫ್ ಸೆಫ್ರನೈನ್ ಸೊಲ್ಯೂಷನ್ ಹಾಕಿ ಅದ್ರ ಮೇಲೆ ಕವರ್ ಸ್ಲಿಪ್ ಅಂದರೆ ರೌಂಡ್ಗೆ, ಅದು ಎಲ್ಲೋ ರೈಟ್ ಟು ಲೆಫ್ಟ್ಗೆ ಹೋಗ್ಬಾರ್ದಂತೇಳಿ ಆ ಪೀಲು ಆ ಆನಿಯನ್ನ ತೆಳು ಪದರ ಅದ್ರ ಮೇಲೆ ಒಂದು ಗಾಜಿನ ಕವಚವನ್ನು ಹಾಕಬೇಕು. ಟೇಕ್ ಕೇರ್ ಟು
ಅವಾಯ್ಡ್ ಏರ್ ಬಬಲ್ಸ್. ಅದನ್ನ ಕವರ್ ಸ್ಲಿಪ್ ಇರುತ್ತಲ್ಲ, ಆ ಗಾಜಿನ ಪಟ್ಟಿ, ಆ ಗಾಜು ಮೇಲ್ ಕವರ್ ಮಾಡೋದಕ್ಕೆ ಹಾಕ್ತಿರಲ್ಲ, ಅದ ನೀರು ಅಂದ್ರೆ ನೀರು ಗುಳ್ಳೆಗಳಾಗದಾಗೆ ಅದನ್ನ ಕವರ್ ಸ್ಲಿಪ್ನ ಮಾಡ್ಬೇಕು. ಅದಕ್ಕೆ ಸುತ್ತ ಆ ಗಾಜಿನ ಕವಚವನ್ನ ಹಾಕಬೇಕು. ಇನ್ ಕೇಸ್ ಬಬಲ್ಸ್ ಬಂದ್ಬಿಡ್ತು ಅನ್ಕೊಳ್ಳಿ, ಹೇರ್ ಬಬಲ್ಸ್ ಬಂದ್ರೆ ನೀವು ಮೈಕ್ರೋಸ್ಕೋಪ್ ಅಲ್ಲಿ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದಾಗ ಏನಾಗುತ್ತೆ, ಆ ಹೇರ್ ಬಬಲ್ಸೇ ಕಾಣಿಸ್ತಿರುತ್ತೆ. ನಾವು ಏನನ್ನ ನೋಡ್ಬೇಕು, ಆನಿಯನ್ ಪೀಲ್ ಅಥವಾ ಎನಿಥಿಂಗ್ ಸೆಲ್ಸ್ ಟಿಶ್ಯೂಸ್ನ ನೋಡ್ಬೇಕಾದ್ರೆ ಇದು ಸ್ಲೈಡ್ ಪ್ರಿಪರೇಷನ್ ಅಂತ ಹೇಳಿ ಕರೀತಾರೆ. ಆ ಸ್ಲೈಡ್ ಪ್ರಿಪೇರ್ ಮಾಡ್ಬೇಕಾದ್ರೆ ಏನು, ಈ ಕವರ್ ಸ್ಲಿಪ್ ಯಾವಾಗ ಹಾಕ್ಬೇಕಾದ್ರೂ ನಿಮ್ ಗಮನದಲ್ಲಿ ಇರಬೇಕು. ಏರ್ ಬಬಲ್ಸ್ ಬರ್ದಾಗೆ ಅದನ್ನ ಕವರ್ ಮಾಡಿರ್ಬೇಕು. ವೈಲ್ ಪುಟಿಂಗ್ ದ ಕವರ್ ಸ್ಲಿಪ್ ವಿತ್ ಹೆಲ್ಪ್ ಆಫ್ ಎ ಮೌಂಟಿಂಗ್ ನೀಡಲ್, ನೀಡಲ್ನ ಸಹಾಯದಿಂದ, ಒಂದು ಸೂಜಿ ಸಹಾಯದಿಂದ ನಿಧಾನಕ್ಕೆ ಅದ್ರ ಮೇಲೆ ಬಿಟ್ರೆ ಏರ್ ಬಬಲ್ಸ್ ಬರಲ್ಲ. ಆಸ್ ಗಿವ್ ಅ ಟೀಚರ್ ಫಾರ್ ಹೆಲ್ಪ್, ನಿಮ್ಮ ಶಿಕ್ಷಕರ ಸಹಾಯದಿಂದ ಅದನ್ನ ಮಾಡ್ಬೋದು. ವಿ ಹ್ಯಾವ್ ಪ್ರಿಪೇರ್ಡ್ ಎ ಟೆಂಪ್ರವರಿ ಮೌಂಟ್ ಆಫ್ ಆನಿಯನ್ ಪೀಲ್. ಈ ರೀತಿ ಕವರ್ ಸ್ಲಿಪ್ ಹಾಕಿದ್ಮೇಲೆ ಈಗ ತಾತ್ಕಾಲಿಕವಾಗೇನೋ ಒಂದು ಈರುಳ್ಳಿ ತೆಳುವಾದ ಪದರ ಅಥವಾ ಈರುಳ್ಳಿ ಪೀಲ್ದು ಒಂದು ಟೆಂಪ್ರವರಿ ತಾತ್ಕಾಲಿಕವಾದಂಥ ಒಂದು ಸ್ಲೈಡ್ನ ಪ್ರಿಪೇರ್ ಆಯಿತು. ವಿ ಕ್ಯಾನ್ ಅಬ್ಸರ್ವ್ ದಿಸ್ ಸ್ಲೈಡ್ ಅಂಡರ್ ಲೋ ಪವರ್ ಫಾಲೋಡ್ ಬೈ ಹೈ ಪವರ್ಸ್ ಆಫ್ ಕಾಂಪೌಂಡ್ ಮೈಕ್ರೋಸ್ಕೋಪ್. ಒಂದು ಸಿಂಪಲ್ ಮೈಕ್ರೋಸ್ಕೋಪ್ ಮತ್ತು ಕಾಂಪೌಂಡ್ ಮೈಕ್ರೋಸ್ಕೋಪ್ ಇದೆ ನೋಡಿ ಪಿಕ್ಚರು. ದಿಸ್ ಇಸ್ ಒನ್ ಆಫ್ ದಿಸ್ ಕಾಂಪೌಂಡ್ ಮೈಕ್ರೋಸ್ಕೋಪ್. ಸಿಂಪಲ್ ಮೈಕ್ರೋಸ್ಕೋಪು ಮತ್ತು ಕಾಂಪೌಂಡ್ ಮೈಕ್ರೋಸ್ಕೋಪ್ನ ಸಹಾಯದಿಂದ ನಾವು ಆನಿಯನ್ ಪೀಲ್ ಸ್ಲೈಡ್ ರೆಡಿ ಮಾಡಿದ್ದೀವಲ್ಲ ಅದನ್ನು ನೋಡಿ ಏನು ಕಾಣುತ್ತೆ. ಕಾಂಪೌಂಡ್ ಮೈಕ್ರೋಸ್ಕೋಪ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಈ ಥರ ನಿಮ್ಮ ಸ್ಕೂಲ್ಸ್ಗಳಲ್ಲಿ ಎಲ್ಲ ಶಾಲೆಗಳಲ್ಲೂ ಇರುತ್ತೆ ಮೈಕ್ರೋಸ್ಕೋಪ್ಸು. ನೀವೇ ಪ್ರಿಪೇರ್ ಮಾಡಿ ಫ್ರೀ ಇದ್ದಾಗ ಆನಿಯನ್ ಪೀಲ್ದು ಈ ರೀತಿಯಾದ ಡೈರೆಕ್ಟ್ ಆಗಿ ನೀವು ಪ್ರಾಕ್ಟಿಕಲ್ ಆಗಿ ನೋಡ್ಬೋದು. ವಾಟ್ ಡು ವಿ ಅಬ್ಸರ್ವ್ ಆಸ್ ವಿ ಲುಕ್ ಥ್ರೂ ದ ಲೆನ್ಸ್? ಹಾಗಾದ್ರೆ ಆ ಲೆನ್ಸಲ್ಲಿ ಏನು ನೋಡ್ಬೋದು ನಾವು? ಕ್ಯಾನ್ ವಿ ಡ್ರಾ ಎ ಸ್ಟ್ರಕ್ಚರ್ಸ್ ದಟ್ ವಿ ಆರ್ ಏಬಲ್ ಟು ಸಿ ಥ್ರೂ ದ ಮೈಕ್ರೋಸ್ಕೋಪ್ ಆನ್ ಆನ್ ಅಬ್ಸರ್ವೇಷನ್ ಶೀಟ್? ಡಸ್ ಇಟ್ ಲುಕ್ ಲೈಕ್ ಎ ಫಿಗರ್ 5.2? ನೀವು ಈಗ ನಾವು ರೆಡಿ ಮಾಡಿರ್ತಕ್ಕಂತಹ ಸ್ಲೈಡನ್ನು ನೋಡಿದ್ರೆ ಇಲ್ಲಿ ಏನು ಪಿಕ್ಚರಲ್ಲಿ 5.2ನಲ್ಲಿ ಏನು ಕಾಣಿಸ್ತಿದೆ, ಈ ರೀತಿ ಬಾಕ್ಸ್ ಜೇನುಗೂಡಿನಂತಹ ರಚನೆಗಳು ಏನಿದೆ ಈ ರೀತಿ ಅಲ್ಲೂ ಸಹ ಕಾಣುತ್ತೆ. ಅರ್ಥ ಆಯ್ತಾ? ಇದು ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಮಧ್ಯ ಒಂದು ಡಾಟ್ ಇದೆ, ಇದನ್ನು ನ್ಯೂಕ್ಲಿಯಸ್ ಅಂತ ಕರೀತಾರೆ. ಈಚ್ ಅಂಡ್ ಎವ್ರಿ ಸೆಲ್ಸ್ ಹ್ಯಾವ್ ಎ ನ್ಯೂಕ್ಲಿಯಸ್ ಇರುತ್ತೆ ಪ್ರತಿಯೊಂದು ಜೀವಕೋಶಗಳಲ್ಲೂ, ಪ್ರತಿಯೊಂದು ಸೆಲ್ಸಲ್ಲೂ ಈ ರೀತಿ ಜೇನುಗೂಡಿನಂತಹ ರಚನೆ, ಬಾಕ್ಸಸ್, ಸ್ಮಾಲ್ ಬಾಕ್ಸಸ್ ಕಾಣುತ್ತೆ. ಅರ್ಥ ಆಯ್ತಾ? ಸೆಲ್ಸ್ ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಇಲ್ಲಿ ನ್ಯೂಕ್ಲಿಯಸ್ ಅಂತಾನು ಕೊಟ್ಟಿದ್ದಾರೆ. ಈ ಸ್ಮಾಲ್ ಡಾಟ್ ಏನಿರುತ್ತೆ ಪ್ರತಿಯೊಂದು ಸೆಲ್ನ ಸೆಂಟರಲ್ಲಿ ಮಧ್ಯಭಾಗದಲ್ಲಿ ಈ ನ್ಯೂಕ್ಲಿಯಸ್ ಕಂಡುಬರುತ್ತೆ. ಕೋಶ ಕೇಂದ್ರ ಅಂತೇಳಿ ಕರೀತಾರೆ. ಸೆಲ್ಸ್ ಅಂದ್ರೆ ಜೀವಕೋಶಗಳು. ಅರ್ಥ ಆಯ್ತಾ? ಈ ರೀತಿ ಪಿಕ್ಚರ್ಸ್ ಕಾಣುತ್ತೆ ನಿಮಗೆ. ಸೆಲ್ಸ್ ಆಫ್ ಅನ್ ಆನಿಯನ್ ಪೀಲ್, ಇದು ಇಲ್ಲಿರ್ತಕ್ಕಂತಹ ಈ ಚಿತ್ರ ಏನು, ಈರುಳ್ಳಿ ಸಿಪ್ಪೆ ಅಥವಾ ಈರುಳ್ಳಿಯ ಒಂದು ಜೀವಕೋಶಗಳ ರಚನೆ. ಇದು ಈರುಳ್ಳಿಯಲ್ಲಿರ್ತಕ್ಕಂತಹ ಒಂದು ಜೀವ. ಯಾಕೆ ಆನಿಯನ್ನ ತೆಗೆದುಕೊಂಡಿದ್ದಾರೆ? ಬಿಕಾಸ್ ಪ್ಲಾಂಟ್ ಇಸ್ ಒನ್ ಆಫ್ ದಿ ಲಿವಿಂಗ್ ಆರ್ಗಾನಿಸಮ್ ಅಲ್ವಾ? ಸಸ್ಯ ಮತ್ತು ಪ್ರಾಣಿ ಎರಡನ್ನೂ ಲಿವಿಂಗ್ ಆರ್ಗಾನಿಸಮ್ ಅಲ್ವಾ? ಆ ಲಿವಿಂಗ್ ಆರ್ಗಾನಿಸಮ್ ಅಲ್ಲಿ ಪ್ಲಾಂಟ್ನ ಯಾವುದಾದ್ರೂ ಒಂದು ಪಾಟ್ನಲ್ಲಿ ಇದನ್ನು ತೊಗೊಂಡಿದ್ದಾರೆ. ನೀವು ಇದು ಪ್ಲಾಂಟ್ ಸ್ಟೆಮ್ ಪಾಟ್ ಇರುತ್ತಲ್ಲ, ಈ ಸ್ಮಾಲ್ ಪ್ಲಾಂಟ್, ಅದರ ಸ್ಟೆಮ್ ಪಾಟಲ್ಲೂ ಸಹ ನೋಡ್ಬೋದು. ಅವುಗಳ ವಾಟರ್ ಪೈಪ್ಸ್ ನೋಡ್ಬೋದು, ಫುಡ್ ಪೈಪ್ ನೋಡ್ಬೋದು, ಟಿಶ್ಯೂಸ್ನ ನೋಡ್ಬೋದು, ಬೇರೆದ್ರಲ್ಲೂ ನೋಡ್ಬೋದು. ಇದು ನಿಮ್ಮ 9th ಕ್ಲಾಸ್ಗೆ ಇದನ್ನು ಕೊಟ್ಟಿದ್ದಾರೆ. ಓಕೆನಾ? ಸಿ, we can try preparing a temporary mounts of peels of onions of different size. What do we observe? Do we similar stretches or different stretches? ಹಾಗಾದ್ರೆ ಕ್ವಶನ್ ಕೇಳ್ತಾ ಇದ್ದಾರೆ. ಈಗ ನಾವು ಟೆಂಪ್ರವರಿ ಸ್ಲೈಡ್ನ ಪ್ರಿಪೇರ್ ಮಾಡಿದೀವಿ ಅಲ್ವಾ, ಇದು ದಪ್ಪದಾದಂತಹ ಆನಿಯನ್ ಈರುಳ್ಳಿಯನ್ನು ತೆಗೆದುಕೊಂಡ್ವಿ ಅಥವಾ ಚಿಕ್ಕದಾದಂತಹ ಈರುಳ್ಳಿಯನ್ನು ತೆಗೆದುಕೊಂಡ್ವಿ. ಅದರ ಪ್ರತಿಯೊಂದು ಸೆಲ್ಸ್ ಜೀವಕೋಶಗಳಲ್ಲಿ ಏನಾದರೂ ವೇರಿಯಸ್ ಇರುತ್ತಾ ಅಥವಾ ಒಂದೇ ಥರ ಇರುತ್ತಾ ಅವುಗಳ ಸೈಜಲ್ಲಿ, ಅಥವಾ ತುಂಬ ದೊಡ್ಡ ಈರುಳ್ಳಿನಲ್ಲಿ ದೊಡ್ಡ ಜೀವಕೋಶಗಳಿರುತ್ತಾ ಅಥವಾ ಚಿಕ್ಕ ಈರುಳ್ಳಿ ಅದನ್ನು ಕೇಳ್ತಿದ್ದಾರೆ. ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ವಾಟ್ ಆರ್ ದೀಸ್ ಸ್ಟ್ರಕ್ಚರ್ಸ್ ಏನು ಅಂತ, ಆ್ಯಂಡ್ ಯು ಹ್ಯಾವ್ ಟು ಟ್ರೈ ಟು ಆನ್ಸರ್ ದೀಸ್ ಕ್ವಶನ್. ಇದಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಸಿಗುತ್ತೆ ಇದಕ್ಕೆ ಆನ್ಸರು. ದ ಆನಿಯನ್ ಆಫ್ ದ ಸೈಜ್ ಇಸ್ ಡಿಫ್ರೆನ್ಸ್, ಇಸ್ ಇಟ್ ಸಿಮಿಲರ್ ಆರ್ ಡಿಫ್ರೆಂಟ್ ಅಂತೇಳಿ. ಸಿ, ಇಷ್ಟರಲ್ಲಿ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಹೂ ಡಿಸ್ಕವರ್ಡ್ ದ ಸೆಲ್? ಯಾರು ಸೆಲ್ಲನ್ನು ಕಂಡುಹಿಡಿದಿದ್ದು? ಅಂಡ್ ವಾಟ್ ಈಸ್ ಸೆಲ್? ಅದಕ್ಕೆ ನೀವು ಡೆಫಿನೇಷನ್ ಹುಡುಕಿ
ಅದು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಯು ಹ್ಯಾವ್ ಟು ರೀಡ್ ಇನ್ ಯುವರ್ ಟೆಕ್ಸ್ಟ್ ಬುಕ್ 1 or 2 times. After try to answer all these homework questions. And then cell is a dash word. Cell ಅನ್ನೋದು ಪದ ಯಾವ ಭಾಷೆಯಿಂದ ಬಂದಿದ್ದು ಅಂತ. ಹಾಗೆ ಇಲ್ಲಿ ಕಾಂಪೌಂಡ್ ಮೈಕ್ರೋಸ್ಕೋಪ್ದು ಅದರ ಪಾರ್ಟ್ಸ್ಗಳನ್ನ ಕೊಟ್ಟಿದ್ದಾರೆ. ಐಪೀಸ್, ನೇತ್ರ ಮಸೂರ, ಕೋರ್ಸ್ ಅಡ್ಜಸ್ಟ್ಮೆಂಟ್. ಅಂದರೆ ಇದು ನೀವು ಮೈಕ್ರೋಸ್ಕೋಪಲ್ಲಿ ನೋಡುವಾಗ ಅದು ಕೆಲವೊಂದು ಬ್ಲರ್ ಆಗಿ, ಕ್ಲಿಯರ್ ಆಗಿ, ಅಥವಾ ದೊಡ್ಡದಾಗಿ ಅಥವಾ ಚಿಕ್ಕದಾಗಿ, ಈ ರೀತಿ ಕೋರ್ಸ್ ಅಡ್ಜಸ್ಟ್ಮೆಂಟ್ ಅಂತೇಳಿ ಕರೀತಾರೆ. ಸಾಮಾನ್ಯ ಹೊಂದಾಣಿಕೆ, ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋವಂಥದ್ದು. ಫೈನ್ ಅಡ್ಜಸ್ಟ್ಮೆಂಟ್ ಅಂದರೆ ನಿರ್ದಿಷ್ಟವಾಗಿ ಪರ್ಫೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋವಂಥದ್ದು. ಆರ್ಮ್ ಅಂದರೆ ಹಿಡಿಕೆ ಅದರದ್ದು, ಅಂದರೆ ಇಟ್ಕೊಳ್ಳುವಂಥ ಮೈಕ್ರೋಸ್ಕೋಪ್ದು ಹ್ಯಾಂಡಲ್. ಆಬ್ಜೆಕ್ಟಿವ್ ಲೆನ್ಸ್ ಅಂದರೆ ವಸ್ತು ಮಸೂರ. ಅಂದರೆ ಇಲ್ಲಿ ನೋಡ್ತೀವಲ್ಲ, ಏನು ಇಲ್ಲಿ ಮೇಲಿಂದ ನೋಡ್ತಕ್ಕಂಥ ಐಪೀಸಿಂದ ನೋಡ್ತಕ್ಕಂಥದ್ದನ್ನ ಇಲ್ಲಿ ಕೆಳಗಡೆ ಇದು ಶೋ ಮಾಡೋವಂಥದ್ದೇ ಆಬ್ಜೆಕ್ಟಿವ್ ಲೆನ್ಸ್. ಓಕೆನಾ, ಇದು ವಸ್ತು ಮಸೂರ. ಇದಕ್ಕೆ ಸ್ಟೇಜ್ ಸ್ವೈವೇಲ್ ಅಂದರೆ ವೇದಿಕೆಯ ತಿರುಗಣೆ. ಅಂದರೆ ಇದೇನಾಗುತ್ತೆ, ಇಲ್ಲಿ ಕೆಳಗಡೆ ಲೆನ್ಸ್ ಇರುತ್ತೆ. ಇದನ್ನು ನಾವು ಹೇಗೆ ಬೇಕಾದರೂ ಇದನ್ನು ಟರ್ನ್ ಮಾಡ್ಕೋಬೋದು. ಅಂದರೆ ಎಲ್ಲಿ ಸನ್ಲೈಟ್ ಬೀಳ್ತಿರುತ್ತೆ ಅಲ್ಲಿಗೆ ಟರ್ನ್ ಮಾಡ್ಕೊಳ್ಳೋದಕ್ಕೆ. ಮಿರರು, ಇಲ್ಲಿ ಕೆಳಗೆ ಒಂದು ಪ್ಲೈನ್ ಮಿರರ್ ಇರುತ್ತೆ, ದರ್ಪಣ ಅಂದರೆ ಕನ್ನಡಿ ಇರುತ್ತೆ. ಇದ್ರ ಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಸನ್ಲೈಟ್ದ ಈ ಮಿರರ್ ಮೇಲೆ ಬಿದ್ದಂತಹ ಬೆಳಕು ಇದು ಇಲ್ಲಿ ಅಪ್ ಸೈಡಲ್ಲಿ ಇರ್ತಕ್ಕಂತಹ ಆಬ್ಜೆಕ್ಟ್ ಲೆನ್ಸ್ ಏನಿರುತ್ತೆ ಅದಕ್ಕೆ ಬೆಳಕನ್ನು ಕೊಡುತ್ತೆ. ಆಗ ನಮಗೆ ಇಮೇಜಸ್ ಪರ್ಫೆಕ್ಟ್ ಆಗಿ ಕಾಣುತ್ತೆ. ಇನ್ನು ಕ್ಲಿಪ್ ಮೈಕ್ರೋಸ್ಕೋಪ್ ಸ್ಲೈಡ್, ಇದು ಕಂಡೆನ್ಸರ್ ಅಂದರೆ ಸಾಂದ್ರಕ, ಇದು ಬೇಸ್, ಇದು ತಳಭಾಗ ಇರ್ತಕ್ಕಂಥದ್ದು. ಇದಿಷ್ಟು ಮೈಕ್ರೋಸ್ಕೋಪ್ ಪಾರ್ಟ್ಸ್ನ ಕೊಟ್ಟಿದ್ದಾರೆ. ಇರಲಿ, ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ಮಾಡೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.